ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ಕರುನಾಡು ಪ್ರೀಮಿಯರ್ ಲೀಗ್ 2ನೇ ಅವತರಣಿಕೆ ಅತಿ ಶೀಘ್ರದಲ್ಲೇ ಶುಭ ಹಾರೈಸಿದ ಗಣ್ಯರು. ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಏಕ್ತಾ ನಗರ್ ತಾಜಾನಗರದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಹಾಗೂ ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಕರುನಾಡು ಪ್ರೀಮಿಯರ್ ಲೀಗ್ 2ನೇ ಅವತರಣಿಕೆ ಪ್ರಾರಂಭವಾಗುತ್ತಿರುವ ಶುಭ ಸಂದರ್ಭದಲ್ಲಿ ವರ್ಣರಂಜಿತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೆಂಕಣ್ಣ ಕರಡ್ಡಿ ವಹಿಸಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳಾಗಿ ರಾಜಣ್ಣ ಕೊರವಿ ಸದಸ್ಯರು, ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಶ್ರೀ ಸವದತ್ತಿ ಯಲ್ಲಮ್ಮ ದೇವಿಯ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಮತಿ ರೇಣುಕಾ ಕಲ್ಲಪ್ಪ ವಾಲಿಕರ್, ಕಾಂಗ್ರೆಸ್ ಮುಖಂಡರು, ಎಲ್.ಎನ್. ನದಾಫ್, ಗ್ರಾನೈಟ್ ರಿಯಲ್ ಎಸ್ಟೇಟ್ ಉದ್ಯಮಿ, ಅಹಿಂದ ರಾಜ್ಯ ಸಂಚಾಲಕರು ಹಾಗೂ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ಸಹ ಕಾರ್ಯದರ್ಶಿ ರಮೇಶ್ ಲಮಾಣಿ, ಜಿ ಕನ್ನಡ ವಾಹಿನಿ ಸರಿಗಮಪ ಖ್ಯಾತಿಯ ಸಂಗೀತಗಾರರು ವಿ.ಡಿ. ರಂಗಣ್ಣರವರು ಅಧ್ಯಕ್ಷರು, ನವಲಗುಂದ ತಾಲೂಕು ಶಿಕ್ಷಕರ ಸಂಘ ವಿಜಯಕುಮಾರ್ ಅಂದಲಿ ಉಪಾಧ್ಯಕ್ಷರು, ಶ್ರೀ ಪಂಚಮುಖಿ ಆಂಜನೇಯ ಸೇವಾ ಸಮಿತಿ ಲಕ್ಷ್ಮಣ್ ಬುರ್ಲಿ ಉಪಾಧ್ಯಕ್ಷರು, ಶ್ರೀ ವರಮಹಾಲಕ್ಷ್ಮಿ ಸೇವಾ ಸಮಿತಿ ಬಸವರಾಜ ಹವಳಕುಂಡ ಹಿರಿಯರು, ರವಿ ಕಟ್ಟಿಮನಿ ಖಜಾಂಚಿ ಪಂಚಮುಖಿ ಆಂಜನೇಯ ಸೇವಾ ಸಮಿತಿ, ಶ್ರೀಮತಿ ಅನ್ನಪೂರ್ಣ ಪಾಟೀಲ ಅಧ್ಯಕ್ಷರು, ಅನ್ನಪೂರ್ಣ ಫೌಂಡೇಶನ್ ರವರುಗಳು ಉಪಸ್ಥಿತರಿದ್ದು, ವಿವಿಧ ಹುದ್ದೆಗಳನ್ನು ತಮ್ಮದೇ ಪರಿಶ್ರಮ ಸಾಮಾಜಿಕ ಸೇವೆಗಳಿಂದ ಮುಡಿಗೇರಿಸಿಕೊಂಡ ಮಹನೀಯರಿಗೆ ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿ ಕನ್ನಡ ವಾಹಿನಿ ಸರಿಗಮಪ ಖ್ಯಾತಿ ರಮೇಶ್ ಲಮಾಣಿರವರು ಅದ್ಭುತ ಗಾಯನದಿಂದ ಎಲ್ಲರನ್ನೂ ರಂಜಿಸಿದರು. ಎಲ್.ಎನ್. ನದಾಫ್ ರವರು ತಮ್ಮನ್ನು ಆಹ್ವಾನಿಸಿ ಪ್ರೀತಿಯಿಂದ ಸತ್ಕರಿಸಿ ಗೌರವಿಸಿದ ಶ್ರೀ ವರಮಹಾಲಕ್ಷ್ಮಿ ಶ್ರೀ ಪಂಚಮುಖಿ ಆಂಜನೇಯ ಸೇವಾ ಸಮಿತಿ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ಧನ್ಯವಾದಗಳು ತಿಳಿಸಿದರು. ಕುರುವತ್ತಿ ಮಠ್ ಸರ್ ಅವರೇ, ಹಾದಿಮಣ್ಣನ್ ಸರ್ ಅವರೇ, ನದಾಫ್ ಅವರೇ, ನಮ್ಮ ಸಹೋದರರು, ಆತ್ಮೀಯರು, ಯುವ ಚೇತನರು ಆಗಿರ್ತಕ್ಕಂಥ ನಿತ್ಯಾನಂದಾಚನವರೇ, ನಮ್ಮ ಹಸನ್ ಸಾಹೇಬ್ರೆ, ಕಲ್ಲಪ್ಪಣ್ಣ ವಾಲಿಕರ್ ಅವರೇ, ಆತ್ಮೀಯರು, ಸ್ನೇಹಿತರು, ನಮ್ಮ ಕ್ಲಾಸ್ಮೇಟ್ ಆದಂಥ ಸುರೇಶ್ ಶೆಟ್ಟಣ್ಣ ಅವರೇ, ಇನ್ನೂ ಅನೇಕ ಜನ ಇಲ್ಲಿ ಒಂದು ತಾಯಿಯ ಹೊಟ್ಟೆಲಿ ಹುಟ್ಟಿವೇನೋ ಭಾರತ ದೇಶ ಎಲ್ಲಿದೆ ಅಂತಂದ್ರೆ ಏಕತಾ ನಗರದಲ್ಲಿದೆ ಅನ್ನುವಂಥದ್ದನ್ನ ಈ ಸಂದರ್ಭ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಿಜವಾಗ್ಲೂ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದರೆ ಇದೊಂಥರ ಒಂದು ಕುಟುಂಬದ ಸಮಾರಂಭ ಅಂತ ನನಗೆ ಅನಿಸ್ತಾ ಇದೆ. ಇದು ಹೊರಗಿನವ್ರು ಯಾರು ಇಲ್ಲ, ಒಂದು ಕುಟುಂಬದ ಎಲ್ಲ ಸದಸ್ಯರುಗಳು ನಾವಿಲ್ಲಿ ಇದ್ದೇವೆ ಅಂತೇಳಿ ನಮ್ಮ ಹಿರೇಮಠ ಅವರು ಕೂಡ ಸಾಕಷ್ಟು ಒಳ್ಳೆಯ ಪ್ರಾಜೆಕ್ಟ್ಗಳನ್ನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು. ಬಹುಶಃ ಕರ್ನಾಟಕ ಕಂಡಂತ ಒಬ್ಬ ಶ್ರೇಷ್ಠ ಕಲಾವಿದ, ಗದಗ ಜಿಲ್ಲೆಯನ್ನ ಇಡೀ ಕರ್ನಾಟಕಕ್ಕೆ ಪರಿಚಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ರಮೇಶ್ ಲಮಾಣಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾರೆ. ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಮತಿ ರೇಣುಕಾ ವಾಲಿಕರ್, ಸವದತ್ತಿ ಯಲ್ಲಮ್ಮ ದೇವಿ ಕಮಿಟಿಯ ಸದಸ್ಯರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಉದ್ದಿಮೆದಾರರು, ಅಹಿಂದ ರಾಜ್ಯ ಸಂಚಾಲಕರು ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಶ್ರೀಮತಿ ಅನ್ನಪೂರ್ಣ ಪಾಟೀಲ್, ಅಧ್ಯಕ್ಷರು ಅನ್ನಪೂರ್ಣ ಫೌಂಡೇಶನ್ ಉಣ್ಕಲ್ ಹುಬ್ಬಳ್ಳಿ, ಅವರನ್ನು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹುಸೇನ್ ಸಾಬ್ ನದಾಫ್, ವರ್ತಕರು ಹುಬ್ಬಳ್ಳಿ ಏಕ್ತಾ ನಗರ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಗುರುಪಾದ್ ರಾಂಪುರ್ ಸರ್ ಅನ್ನು ನಾನು ಈ ಕಾರ್ಯಕ್ರಮದಲ್ಲಿ ನಾದ ಮಂದಿರದ ವೇರದಿಂಚರದ ಮದುವೆ ಮಂಟಪದಲ್ಲಿ ನಡೆದವು ಲಕ್ಷ ದಕ್ಷತೆ, ಪಡೆದವು ಧಾನ್ಯ ಧನ್ಯತೆ. ಖಬರಿನಲ್ಲಿ ಮೈಮ್ಯಾಗ ಅರುವಿನ ಜನ್ಮಕ ಬಂದಿ, ಖಬರಿನಲ್ಲಿ ಮೈಮ್ಯಾಗ ಕಲಿಯುಗ ಕೆಟ್ಟೈತಿ
ಬಸರಿರಲಿ ತನಿ ಮ್ಯಾಗ ಅರುವಿನ ಜನ್ಮಕ ಬಂದಿ ಖಬರಿರಲಿ ಮೈ ಮ್ಯಾಗ ಅರುವಿನ ಜನ್ಮಕ ಬಂದಿ ಖಬರಿರಲಿ ಮೈ ಮ್ಯಾಗ ಹೆಣ್ಣಾಗಿ ಹುಟ್ಟಿದ ಮ್ಯಾಗ ಹೆಣ್ಣು ಹೆಣ್ಣಾಗಿ ಬಾಳ ಹೆಣ್ಣಾಗಿ ಹುಟ್ಟಿದ ಮ್ಯಾಗ ಹೆಣ್ಣು ಹೆಣ್ಣಾಗಿ ಬಾಳ ದುಷ್ಟ ಜನರ ಸಂಘ ಮಾಡಿ ಕೂಡಿಯಾಗ ಬ್ಯಾಡವಾಳ ದುಷ್ಟ ಜನರ ಸಂಘ ಮಾಡಿ ಕೂಡಿಯಾಗ ಬ್ಯಾಡವಾಳ ಹೆಣ್ಣಿನ ಬಾಳು ಹಣ್ಣಿನ ಹೋಳು ಹೆಣ್ಣಿನ ಬಾಳು ಹಣ್ಣಿನ ಹೋಳು ತಿಳಿದು ಬಾಳೆ ಮಾಡವ್ವ ಸರಳ ಕಲಿಯುಗ ಕೆಟ್ಟೈತಿ ತಂಗಿ ಶರಗಿರಲಿ ತನ್ಯಾಗ ಅರುವಿನ ಜನ್ಮಕ ಬಂದಿ ಖಬರಿರಲಿ ಮೈ ಮ್ಯಾಗ ತಂದೆ ತಾಯಿ ಮಾತನು ಮೀರಿ ತುಳಿಯ ಬ್ಯಾಡ ಕಲ್ಲು ಮುಳ್ಳ ತಂದೆ ತಾಯಿ ಮಾತನು ಮೀರಿ ತುಳಿಯ ಬ್ಯಾಡ ಕಲ್ಲು ಮುಳ್ಳ ಮನಸ್ಸು ತೆಗೆದು ಸರಿಗಮ ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಕಾವ್ಯದ ಮೇಘ ಯೋಗ ಯೋಗದ ಮೇಘ ಮೇಘ ಬಂತು ಮೇಘ ಮೇಘ ಬಂತು ಮೇಘ ಮೇಘ ಕಾವ್ಯದ ಮೇಘ ಯೋಗ ಯೋಗದ ಮೇಘ ഇരുಳು ಸರಿದು ಬೆಳಕು ಹರಿದು ಕನಸು ಮುಗಿದು